ಎಮರ್ಜೆನ್ಸಿ ಡ್ರಗ್ಸ್ ಅಲ್ಲಿ ನಾವು 6 ಪರ್ಟಿಕ್ಯುಲರ್ ಇಂಜೆಕ್ಷನ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಮೊದಲಿಗೆ ಇಂಜೆಕ್ಷನ್ ಅಟ್ರೋಪಿನ್, ಇಂಜೆಕ್ಷನ್ ಅಡ್ರಿನಾಲಿನ್, ಇಂಜೆಕ್ಷನ್ ಪೊಟ್ಯಾಷಿಯಂ ಕ್ಲೋರೈಡ್, ಇಂಜೆಕ್ಷನ್ ಕ್ಯಾಲ್ಸಿಯಂ ಗ್ಲೂಕೋನೇಟ್, ಇಂಜೆಕ್ಷನ್ ಲಾಸಿಕ್ಸ್, ಇಂಜೆಕ್ಷನ್ ಸೋಡಿಯಂ ಬೈಕಾರ್ಬನೇಟ್. ಇಂಜೆಕ್ಷನ್ ಸೋಡಿಯಂ ಬೈಕಾರ್ಬನೇಟ್ ಡೋಸೇಜ್ 8.4% WB ಇದ್ರೆ ಇದು 25 ml ಆಂಪಲ್ ಅಲ್ಲಿ 8.4% ಇರುತ್ತೆ. ಅದೇ ತರ ರೂಟ್ ಮಾಡೋದಾದ್ರೆ ಇಂಟ್ರಾವೀನಸ್ ಇನ್ಫ್ಯೂಷನ್ ಆಗಿ ಕೂಡ ನಾವು ಕೊಡ್ತೀವಿ. ಯೂಸಸ್ ಕೆಲವೊಂದು ಪೇಷಂಟ್ ಏನಾಗಿರ್ತದೆ ಸೋಡಿಯಂ ಲೆವೆಲ್ ತೀರಾ ಕಡಿಮೆ ಆಗಿದ್ದಾಗ ನಾವು ಏನ್ ಮಾಡ್ತೀವಿ ಸೋಡಿಯಂ ಬೈಕಾರ್ಬನೇಟ್ ಇಂಜೆಕ್ಷನ್ ಕೊಡ್ತೀವಿ. ಅದೇ ತರ ಕೊಕೈನ್ ಟಾಕ್ಸಿಸಿಟಿ ಆಗಿದಾಗ ಕೂಡ ನಾವು ಸೋಡಿಯಂ ಇಂಜೆಕ್ಷನ್ ನ ಯೂಸ್ ಮಾಡ್ತೀವಿ. ಇಂಜೆಕ್ಷನ್ ಕ್ಯಾಲ್ಸಿಯಂ ಗ್ಲೂಕೋನೇಟ್ ಡೋಸೇಜ್ 50 mg per ml ಅಂದ್ರೆ 10 ml ಇದು ಆಂಪಲ್ 10 ml ಆಗಿರುತ್ತೆ. ಸೊ ಈಚ್ ml ಕಂಟೈನ್ಸ್ 50 mg. ರೂಟ್ ನೋಡೋದಾದ್ರೆ ಇಂಟ್ರಾಮಸ್ಕುಲರ್ ಇಂಟ್ರಾವಿನಸ್ ಆಗಿ ಕೂಡ ಕೊಡ್ತೀವಿ. ವಿತ್ ಡೈಲ್ಯೂಷನ್ ಆದ್ರೂ ಕೊಡ್ಬೋದು ಅಥವಾ ಡೈರೆಕ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ಯೂಸಸ್ ನೋಡೋದಾದ್ರೆ ಇದು ಹೈಪೋಗ್ಲೈಸಿಮಿಯಾ ಅಂದ್ರೆ ಕೆಲವೊಂದು ಪೇಷಂಟ್ ಏನಾಗಿರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗಿರುತ್ತೆ. ಅಂತ ಪೇಷಂಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಯಾಲ್ಸಿಯಂ ನ ಕೊಡ್ತೀವಿ. ಅದೇ ತರ ನೋಡೋದಾದ್ರೆ ಮೆಗ್ನೀಷಿಯಂ ಟಾಕ್ಸಿಸಿಟಿ ಆದಾಗ ಕೂಡ ನಾವು ಇಂಜೆಕ್ಷನ್ ಕ್ಯಾಲ್ಸಿಯಂ ಗ್ಲೂಕೋನೇಟ್ ನ ಯೂಸ್ ಮಾಡ್ತೀವಿ. ಇಂಜೆಕ್ಷನ್ ಪೊಟ್ಯಾಷಿಯಂ ಕ್ಲೋರೈಡ್ ಅಥವಾ KCl ಅಂತ ಕರಿತೀವಿ. ಡೋಸೇಜ್ ನೋಡೋದಾದ್ರೆ 150 mg per ml ಆದ್ರೆ ಇದು 10 ml ಆಂಪಿಲ್ ಆಗಿರುತ್ತೆ. ಈಚ್ ml ಕಂಟೈನ್ಸ್ 150 mg. ರೂಟ್ ನೋಡೋದಾದ್ರೆ ಇದನ್ನ IV ಇನ್ಫ್ಯೂಷನ್ ಆಗಿ ಕೊಡ್ತೀವಿ. ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಇಂಜೆಕ್ಷನ್ ಡೈಲ್ಯೂಟ್ ಮಾಡಿ ಕೊಡಬೇಕಾಗಿರುತ್ತೆ. ಸೊ ಇದು ಸಿರೇಂಜ್ ಪಂಪ್ ಮುಖಾಂತರ ಅಥವಾ IV ಇನ್ಫ್ಯೂಷನ್ ಆಗಿ ಕೂಡ ನಾವು ಕೊಡ್ತೀವಿ. ಯೂಸಸ್ ನೋಡೋದಾದ್ರೆ ಯೂಶಲಿ ಹೈಪೋಕಲಿಮಿಯಾ ಆಗಿದ್ದಾಗ ನಾವು ಪೇಷಂಟ್ಗೆ ಹೈಪೋಕಲಿಮಿಯಾ ಅಂದ್ರೆ ಕೆಲವೊಂದು ಪೇಷಂಟ್ಗೆ ಏನಾಗಿರುತ್ತೆ ಅಂದ್ರೆ ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಆದಾಗ ಈ ಇಂಜೆಕ್ಷನ್ ನಾವು ಕೊಡ್ತೀವಿ.